ಅದೆಂತೂ ತಿಮ್ಮಿಂಗಲ ಅಂತ ಹೇಳಿದ್ದಾರೆ, ದೊಡ್ಡ ತಿಮ್ಮಿಂಗಲ. ಬಹುಶಃ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೊಡ್ಡ ತಿಮ್ಮಿಂಗಲ ಯಾರು ಅಂತಕ್ಕಂಥದ್ದು ದೇಶದಲ್ಲೇ ಗೊತ್ತಿದೆ, ದೊಡ್ಡ ತಿಮ್ಮಿಂಗಲ. ಅದಿರಲಿ, ಅವೆಲ್ಲ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ಒಂದು, ನಾನು SIT ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು, ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಹೇಳಿಕೆ ಕೊಟ್ಟರೆ ಅವರ ಮೇಲೆ ಕಾನೂನು ರೀತಿಯಲ್ಲಿ SIT ಅವರು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಗೃಹ ಸಚಿವರ ಹೇಳಿಕೆಗೆ ಎಷ್ಟರ ಮಟ್ಟಿಗೆ ಒಂದು ಬೆಲೆ ಇದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು. ಈಗಾಗಲೇ BJPಯ ಮಾಜಿ ಶಾಸಕರು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ, ಮಾಜಿ ಶಾಸಕರ ಬಗ್ಗೆ. ಈಗ ಏನು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀರಿ, ಇನ್ನು ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟವ್ರ ಬಗ್ಗೆ FIR ಏನಾಗಿದೆ 22ನೇ ತಾರೀಕು, ಒಬ್ಬ ವ್ಯಕ್ತಿಯನ್ನು ಹಿಡಿದಿಲ್ಲ ಇನ್ನು. ಅದರಲ್ಲಿ ಪ್ರಮುಖ ಆರೋಪಿ ಕ್ಯಾಸೆಟ್ ಬಿಡುಗಡೆ ಮಾಡಿರ್ತಕ್ಕಂಥದ್ರಲ್ಲಿ ಕ್ಯಾಸೆಟ್ ಇಟ್ಕೊಂಡಿದ್ದವನು ಯಾರು, ಅದು ಯಾರು ಸರಬರಾಜು ಮಾಡಿದ್ದಾರೆ ಅವೆಲ್ಲ ತನಿಖೆಯಲ್ಲಿ ಬರಲಿ. ಆ ವ್ಯಕ್ತಿಯನ್ನು ಒಂದು ಖಾಸಗಿ ಚಾನಲ್ನಲ್ಲಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಇಂಟ್ರ್ಯೂ ಮಾಡ್ತಾರೆ. ಇನ್ನು ಸರ್ಕಾರಕ್ಕೆ ಆ ವ್ಯಕ್ತಿನ ಹಿಡಿಲಿಕ್ಕಾಗಿಲ್ವ? ಅದಷ್ಟೇ ಅಲ್ಲ, ಅವನು ಯಾರೋ ನವೀನ್ ಗೌಡ ಅಂತೇಳಿ ಏನೋ ನಮ್ಮ ಪಕ್ಷದ ಶಾಸಕರಿಗೆ ಏನೋ ಪೆನ್ ಡ್ರೈವ್ ಕೊಟ್ಟೆ ಅಂತ ಅದೊಂದು ಬೇರೆ ಹೇಳಿದ್ದಾನೀಗ. ಎಷ್ಟರ ಮಟ್ಟಿಗೆ ಈ ಒಂದು ತನಿಖೆ ಹೋಗ್ತಾ ಇದೆ, ಈ ತನಿಖೆಯ ಒಂದು ಗಾಂಭೀರ್ಯತೆ ಎಷ್ಟಿದೆ, ನಾನು ಗೃಹ ಸಚಿವರನ್ನು ಕೇಳಕ್ಕೆ ಬಯಸ್ತಾ ಇದ್ದೇನೆ. 8 ಗಂಟೆನಲ್ಲಿ 21ನೇ ತಾರೀಕು ಈ ಒಂದು ಅಶ್ಲೀಲ ಕ್ಯಾಸೆಟನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾರ್ಕೆಟಿಗೆ ಬಿಡ್ತಾ ಇದ್ದೇವೆ ಅಂತೇಳಿ ಆ ನವೀನ್ ಕೂಡ ಪೋಸ್ಟ್ ಮಾಡ್ತಾನೆ. ಈ ಕ್ಷಣದವರೆಗೆ ಏನಾದರೂ ಅವನ್ನ ನೀವು ಟಚ್ ಮಾಡಿದ್ದೀರಾ? ಯಾವ ತನಿಖಾ ತಂಡವನ್ನು ಇವತ್ತು ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ದೀರಿ? ಇವತ್ತು ಮತ್ತೆ ಡೆಪ್ಟಿ CM ಅವರು ಬೇರೆ ಅದೇನೋ ಒಂದು ಹೇಳಿಕೆ ಕೊಟ್ಟವ್ರೆ, ನೋಡಿದೆ ನಾನು. ಇಲ್ಲಿ ಇವೆಲ್ಲ ವಿಷಯಗಳ ಬಗ್ಗೆ ಯಾರ ಬಗ್ಗೆನೂ ಈಗ ನಾನು ಹೇಳೋದಿಲ್ಲ. ನನ್ನ ಹತ್ರ ಹಲವಾರು ರೀತಿಯಲ್ಲಿ ಈ ಸರ್ಕಾರದ ನಡೆ ಯಾವ ರೀತಿ ನಡೀತಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಯಾವ ರೀತಿ ಇದನ್ನು ಇವತ್ತು ಎಷ್ಟರ ಮಟ್ಟಿಗೆ ತಪ್ಪಿತಸ್ಥರಿಗೆ ಇವರು ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ. ಇವತ್ತು ಯಾವ ಒಂದು FIRಗಳನ್ನು ಹಾಕಿದ್ರು, ಕಂಪ್ಲೇಂಟನ್ನು ರಿಸೀವ್ ಮಾಡಿದ್ದಾರೆ, ಅದರಲ್ಲಿರ್ತಕ್ಕಂಥ ಲೂಪ್ ಹೋಲ್ಗಳೇನಿದೆ, ನೀವು ನಿಜಕ್ಕೂ ಇದಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ನಿಮ್ಮ ಸರ್ಕಾರ ಸಾಮರ್ಥ್ಯತೆಯನ್ನು. ಅದರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಬಂದಂಥ ಹಲವಾರು ಚಿತ್ರಗಳೇನಿದ್ದಾವೆ, ಆ ಕುಟುಂಬಗಳ ನೋವು, ಆ ಕುಟುಂಬದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳ ಬಗ್ಗೆ ಕನಿಷ್ಠ ಸರ್ಕಾರಕ್ಕೆ ಕನಿಕರ ಇದೆಯಾ, ಅನುಕಂಪ ಇದೆಯಾ? ನಾನು ಅದಕ್ಕೆ ಹೇಳ್ತಾ ಇರೋದು, SIT ಅಧಿಕಾರಿಗಳಿಗೆ, ಅವನು ಹಿರಿಯ ಅಧಿಕಾರಿ ಇರಲಿ ಸಣ್ಣವನಿರಲಿ, ನಿಮಗೂ ಜನ್ಮ ಕೊಟ್ಟಂಥ ತಂದೆ ತಾಯಂದಿರಿದ್ದಾರೆ, ನನ್ನನ್ನು ಒಳಗೊಂಡಂತೆ ಹೇಳ್ತಾ ಇದ್ದೇನೆ ನಾನು. ಇದರಲ್ಲಿ ಯಾವುದನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಇಂಥ ಒಂದು ಹೀನಾಯ ಕೃತ್ಯ ನಡೆದಿದೆ. ನನಗೆ ಸಮಾಧಾನ ತರತಕ್ಕಂಥದ್ದು, ನಿಜಕ್ಕೂ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಈಗಿನ ಒಂದು ಈ ಮಾಹಿತಿ ತಂತ್ರಜ್ಞಾನದಲ್ಲಿ ಅಪರಾಧಿ ನಿರಪರಾಧಿ ಆಗ್ತಾನೆ, ನಿರಪರಾಧಿ ಅಪರಾಧಿ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಯಾರನ್ನು ಯಾವ ರೀತಿ ಬೇಕಾದ್ರೂ ಸೃಷ್ಟಿ ಮಾಡ್ತಾರೆ, ಯಾರನ್ನು ಯಾವುದಕ್ಕೆ ಬೇಕಾದ್ರೂ ತಳಕಾಗ್ತಕ್ಕಂಥದ್ದು ಏನು ನಡೀತಾ ಇದೆ. ಈ ಸರ್ಕಾರಕ್ಕೆ ಅಲ್ಪ ಸ್ವಲ್ಪ ಆ ಒಂದು ತಾಯಂದಿರ ಬಗ್ಗೆ, ಮಹಿಳೆಯರ ಬಗ್ಗೆ ಗೌರವ ಇದ್ದರೆ ಸತ್ಯಾಂಶವನ್ನು ಹೊರಗೆ ತರ್ತಕ್ಕಂಥದ್ರಲ್ಲಿ ನಿಮಗೆ ಬೇಕಾದಂಥ ರೀತಿಯಲ್ಲಿ ತನಿಖೆ ಮಾಡಬೇಡಿ.
ಫ್ರೀ ಹ್ಯಾಂಡ್ ಕೊಡಿ, ಸತ್ಯಾಂಶ ಹೊರಗೆ ಬರಬೇಕು. ನನ್ನ ಅಭಿಪ್ರಾಯ. ನನ್ನ ಕಾರ್ಯಕರ್ತರಿಗೆ ಪುನಃ ಹೇಳ್ತಾನೆ, ನೀವು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಸಮಯ ಅಲ್ಲ ಇದು.